ನೆಚ್ಚಿನ ಮಾರ್ಗದರ್ಶಕರು, ಮುಳಬಾಗಿಲು ತಾಲೂಕಿನ ಯುವಕರ ಕಣ್ಮಣಿಗಳು, ಅನೇಕ ಯುವಕರಿಗೆ ಮಾರ್ಗದರ್ಶಕರು, ಚಾಣಕ್ಯ ರಾಜಕಾರಣಿಗಳು, ಸಮಾಜ ಸೇವೆಯಲ್ಲೂ ಅಷ್ಟೇ ತೊಡಗಿಸ್ಕೊಂಡು ನಾನಾ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಜನರಿಗೆ ಸಹಕಾರ ಕೊಡ್ತಾ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಾದ್ಯಂತ ಒಂದು ನ್ಯಾಯಯುತವಾಗಿ ಯಾವುದೇ ಒಂದು ರೀತಿಯಲ್ಲಿ ಡೇರ್ ಆ್ಯಂಡ್ ಡೆವಿಲ್ ಅಂತೀವಲ್ಲ ಆ ರೀತಿಯಲ್ಲಿ ಏನಾದರೂ ಹೇಳಿದ್ರೆ ಅದನ್ನು ನಡ್ಕೊಂಡು ಚಾಣಕ್ಯರಾದಂಥ ಪ್ರಕಾಶ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ನಮಗೆ ವೈಯಕ್ತಿಕವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ಅವ್ರ ತಂದೆ ಶಂಕರಪ್ಪನವರಲ್ಲ, ಅವ್ರ ಚಿಕ್ಕಪ್ಪ ಕಲ್ಪಲ್ ರಾಮಣ್ಣ. ಶಂಕರಪ್ಪನವ್ರು ನಮಗೆ ಹಿರಿಯವರು, ಪ್ರಕಾಶ್ ಅಣ್ಣವ್ರ ತಂದೆ ಶಂಕರಪ್ಪನವರು, ಅವ್ರ ಚಿಕ್ಕಪ್ಪನವ್ರ ಕಲ್ಪಲ್ ರಾಮಣ್ಣವ್ರ ಕಾಲದಿಂದ ನಮ್ಮ ಅವರ ಒಂದು ನಮ್ಮ ಮನೆಗೆ ಅವ್ರ ಮನೆಗೆ ಇರುವಂಥ ಬಾಂಧವ್ಯ ಯಾವುದೇ ರೀತಿ ಜಾತಿ ಭೇದಗಳಿಲ್ದಿರ, ನಂಬಿರುವಂಥವ್ರಿಗೆ ಕೈ ಬಿಡ್ದಿರ ಎಲ್ಲರನ್ನೂ ಮುನ್ನಡೆಸ್ಕೊಂಡು, ಯಾರು ಅಷ್ಟೇ ಪ್ರಕಾಶ್ ಅಣ್ಣವ್ರ ಜೊತೆ ಹೋಗಿ ಅವ್ರು ನಂಬೋರ ಜೊತೆ ಹೋಗಿ ಕೆಟ್ಟಿದ್ದೀವಪ್ಪ ಅನ್ನೋರು ಯಾರು ನಾವು ಇವತ್ತಿರೋದು ನಾವು ಕೇಳಿದ್ದೀವಿ. ಎಲ್ಲರಿಗೂ ಕೊಟ್ಟ ಮಾತನ್ನು ಉಳಿಸ್ಕೊಂಡು BA ಆನರ್ಸ್ ಅವ್ರ ತಂದೆ ಆ ಕಾಲಕ್ಕೆ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದರು. ನಮ್ಗೆ ಎಲೆಕ್ಷನ್ ಇತ್ತು ಅಂದರೆ ನಮ್ಮೂರಲ್ಲಿ 80ನೇ ಇಸ್ವಿಯಿಂದ ಆಚೆಗಡೆ 4 ಸಾರಿ ನಮ್ಮ ಚಿಕ್ಕಪ್ಪ ಗೆದ್ದಾಗ 4 ಸಾರಿನೂ ಬಂದು ನಮ್ಮೂರಲ್ಲಿ ಕೂತ್ಕೊಂಡು ನಮ್ಗೆ ಎಲೆಕ್ಷನ್ ಮಾಡಿಸಿ ಓಟ್ಗಳು ಹಾಕ್ಸಿ ನಮ್ಮ ಚಿಕ್ಕಪ್ಪ ಗೆಲ್ಸಿದ್ದಾರೆ ಅವ್ರ ತಂದೆ. ನಾವು ಇವತ್ತಿನವರೆಗೂ ಯಾವ ರಾಜಕೀಯದಲ್ಲಿ ಯಾವ್ದು ಹೆಂಗೆ ಇರಲಿ, ವೈಯಕ್ತಿಕ ವಿಷಯಗಳು ಬಂದಾಗ ಅವ್ರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ಹಿಂಗೆ ಇರ್ತೀವಿ, ಹಿಂಗೆ ನಡ್ಕೊಂಡು ಹೋಗ್ತೀವಿ. ರಾಜಕೀಯ ಯಾಕೆ ಅಂತ ಹೇಳಿದ್ರೆ ಯಾವುದೂ ನಿಂತು ನೀರಲ್ಲ. ಇವತ್ತೊಂದು ನಾಳೆ ಒಂದು ಮತ್ತೊಂದು ದಿವಸ ಇನ್ನೊಂದು ಆಗ್ತಾಯಿದೆ. ಅದರಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ವಿಷಯಗಳು. ಅವರ ಮಾರ್ಗದರ್ಶನ ಹಿಂಗೆ ಸದಾ ಎಲ್ಲರ ಮೇಲೂ ಇರಲಿ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನು ರಾಜಕೀಯಕ್ಕೆ ಬರಬೇಕು ಅಂದರೆ ಫಸ್ಟ್ 2015ರಲ್ಲಿ ಎಲೆಕ್ಷನ್ ನಿಲ್ಲಬೇಕು ಅಂದರೂ ಕಾರಣ ಇವರೇ. ನಾನು 2011 ಎಲೆಕ್ಷನ್ನಲ್ಲಿ ಬೆಂಗಳೂರಿಂದ ಊರಿಗೆ ಬಂದ ಮೇಲೆ 15ರವರೆಗೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದೆ. ಫಸ್ಟ್ ನಮ್ಮ ಆವಣಿ ಜಡ್ಪಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫಸ್ಟ್ ಪ್ರಕಾಶ್ ಅಣ್ಣನ ಮುಖಾಂತರನೇ ನಮ್ಮ ಒಂದು ಕಾಂಟ್ರಾಕ್ಟ್ ಕೆಲಸ, ಗುತ್ತಿಗೆದಾರನ ಕೆಲಸ ನಾನು ಪ್ರಾರಂಭ ಮಾಡಿದ್ದು ನಮ್ಮ ಆವಣಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದಾದಮೇಲೆ 4 ವರ್ಷ ಕಂಟಿನ್ಯೂಸ್ ಆಗಿ ಗೀತಮ್ಮನವ್ರು ಏನಿದ್ರು ಆವಾಗ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದು ಪ್ರಕಾಶ್ ಅಣ್ಣನ ಜೊತೆ 4 ವರ್ಷದ ದಿನ ಅವ್ರ ಮನೆ ಊಟ ಮಾಡ್ಕೊಂಡು ಜೊತೆಯಲ್ಲಿ ಇರ್ತಾಯಿದ್ದೆ. ಡೈಲಿ ಅವ್ರ ಮನೆಯಿಂದ ಊಟ ಬರ್ತಾಯಿತ್ತು ನಮಗೆ. ಆ ಥರ ಅವ್ರ ಮನೆ ಮಗನಾಗಿ ನಾವು ಬೆಳ್ಕೊಂಬಂದಿದ್ದು. ಆಮೇಲೆ 2015ರಲ್ಲಿ ಎಲೆಕ್ಷನ್ ಇಲ್ಲ ಅಂದಾಗ ನಾನು ಬೇಡ, ಈ 5 ವರ್ಷ ನೀವು ಯಾರು ಹೇಳಿದ್ರೆ ಅವ್ರು ಗೆಲ್ಲಿಸ್ತೀರಣ್ಣ ನಮ್ಮ ಊರಲ್ಲಿ, ನನಗೆ 5 ವರ್ಷ ಬೇಡ ಅಂದರೆ ನಿನ್ಗೆ ಗೊತ್ತಿಲ್ಲ, ಫಸ್ಟ್ ನೀನು ಊರಲ್ಲಿ ಗೆಲ್ಲಬೇಕು, ಊರಲ್ಲಿ ಎಲೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊತ್ತೂರು ಮಂಜು ಅವರು MLA ಆಗಿದ್ದರು. ಅವ್ರ ಹತ್ರ ಕೂಡಿಸ್ಕೊಂಡು ಮಾತಾಡಿ ಫಸ್ಟ್ ನೀನು ಅಪ್ಲಿಕೇಶನ್ ಹಾಕೋದು. ಫಸ್ಟ್ ನನಗೆ ಅಪ್ಲಿಕೇಶನ್ ಹಾಕ್ಸಿದ್ದು ಪ್ರಕಾಶ್. ನಾನು ಇವತ್ತು ರಾಜಕೀಯದಲ್ಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದರು, ಆದರೂ ಕಾಲಾಂತರದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ನೀನಿಲ್ಲು ಅಂತೇಳಿ ನಿಲ್ಲಿಸಿದ್ರು. ನಾನು ಇವತ್ತು ರಾಜಕೀಯದಲ್ಲೇ ಕಂಟಿನ್ಯೂಸ್ ಆಗಿ ಬೆಳೆಯೋದಕ್ಕೆ ಮುಖ್ಯವಾದ ಕಾರಣ ಪ್ರಕಾಶ್. ಯಾಕೆಂದರೆ ಅದು ನಾನು ಗರ್ವದಿಂದ ಹೇಳ್ತೀನಿ, ಎಲ್ಲೋ ನಾನು ಸುಮಾರು ಜನರಿಗೆ ಇದು ಹೇಳಿದ್ದೀನಿ. ಅವತ್ತು ಗಲಾಟೆ ಮಾಡಿ ನಾನು ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಬೇಡ ಅಂದ್ರೂ ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ ದಾರಿ ತೋರಿಸಿ ಅವರು ಒಂದು ಏನು ಹೇಳಿರೋ ಮಾತುಗಳನ್ನು ಉಳಿಸ್ಕೊಂಡು ಎಲ್ಲರಿಗೂ ಅಷ್ಟೇ ದಾರಿ ದೀಪವಾಗಿ ಬಂದಿದ್ದಾರೆ. ಅದೇ ರೀತಿ ಇನ್ನೂ ಮುಂದುವರಿಲಿ, ಇನ್ನೂ ಹೆಸರು ಮಾಡಲಿ, ಇನ್ನೂ ಉತ್ತಮ ಸ್ಥಾನಗಳು ಸಿಗಲಿ, ಇನ್ನೂ ಜನರಿಗೆ ಒಳ್ಳೆಯ ಸೇವೆ ಮಾಡುವಂಥ ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಅವ್ರ ಕುಟುಂಬ ಸಮೇತ ಎಲ್ಲರೂ ಅವ್ರ ಕುಟುಂಬದಲ್ಲಿ ನಿಮ್ಮದೇ ಚೆನ್ನಾಗಿರಲಿ ಅಂತೇಳಿ ಹೇಳ್ತಾ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ದಿವಸ ನಾನು ಮಾತಾಡಿ ಮುಗಿಸ್ತೀನಿ. ಜೈ ಕನ್ನಡ. ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಂದರೆ ಒಂದು ಬ್ರ್ಯಾಂಡ, ಮುಳಬಾಗಿಲಿಗೆ ಒಂದು ಬ್ರ್ಯಾಂಡ್ ಇದೆ. ಕಲ್ಲುಪಲ್ಲಿ ಪ್ರಕಾಶನ ಫಸ್ಟ್ ಬರ್ತ್ಡೇಗೆ ನಾನು ಇವತ್ತು ಫಸ್ಟ್ ಬಂದು ವಿಶ್ ಮಾಡಿದ್ರು, ಹ್ಯಾಪಿ ಬರ್ಡೇನ. ಬಟ್ ಈಗೆಲ್ಲ ಇವತ್ತು ನಮ್ಮ ಜನಪ್ರಿಯ ನಾಯಕರು, ಈ ತಾಲೂಕಿನ ಒಂದು ಸಲಹೆಗಾರರು ಅಂತ ಕೂಡ ಹೇಳ್ಬೋದು, ಅಂತಹ ಯುವ ನಾಯಕರಿಗೆ ಇವತ್ತು ಹುಟ್ಟಿದ ಹಬ್ಬ. ಇಂಥ ಹುಟ್ಟಿದ ಹಬ್ಬಗಳು ಮತ್ತಷ್ಟು ಅವರ ಜೀವನದಲ್ಲಿ ಬರಲಿ, 100 ಕಾಲ ಸಂತೋಷವಾಗಿ ಬಾಳಲಿ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ನಾವು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ತಾಲೂಕಿನಾದ್ಯಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅನ್ನೋಕ್ಕಾಗಲ್ಲ, ನಾನು ಪ್ರಕಾಶ್ ಪ್ರಕಾಶ್ ಅವರು. ಯಾಕಂದರೆ ನಾನು 10 ವರ್ಷ 15 ವರ್ಷ ದೊಡ್ಡವರಾಗಿದ್ದೀನಿ. ಆದರೂ ಕೂಡ ನಾನು ದೊಡ್ಡವನಾಗಿದ್ದರೂ ಕೂಡ ಚಿಕ್ಕವನಾಗಿದ್ದರೂ ಕೂಡ ನಾನು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ವಿ. ಹಿಂಗಲ್ಲಪ್ಪ, ಹಿಂಗೆ ನೋಡ್ಕೊಂಡು ಹೋಗ್ಬೇಕು. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಲ್ಪಲ್ ಪ್ರಕಾಶ್ಗೆ ಈ ವರ್ಷ
ವಿಜೃಂಭಣೆಯಿಂದ ಏನು ನಮ್ಮ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು, ಅವರಿಗೆ ನಾನು ಫಸ್ಟ್ನೇದಾಗಿ ಅಭಿನಂದನೆ ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಕಲ್ಬಲ್ ಪ್ರಕಾಶ್ ಅವರು ಮುಂದಿನ ದಿನಗಳಲ್ಲಿ ಮತ್ತು ಹಿಂದಿನ ದಿನಗಳಲ್ಲಿ ಕೂಡ ನಮಗೆ ಸಹಾಯಗಳು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಹಾಯ ನಾವು ಪಡ್ಕೊಂಡು ಇದ್ದೀವಿ. ಅದರಿಂದ ಅದು ಕೂಡ ನಿಜಾನೇ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಮಾಡೋ ಟೈಮ್ ಬಂದರೆ ಮತ್ತೆ ಸಂದರ್ಭ ಬರುತ್ತೆ, ಮಾಡ್ತೀವಿ. ನೀನು ಇವತ್ತು ಏನು ನಾನು ದೊಡ್ಡವನಾಗಿ ಕೇಳ್ಕೊಳ್ತಾ ಇದ್ದೀನಿ ಏನಂತಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣವ್ರನ್ನ ನೀನು ಬೆಂಬಲಿಸಿ, ನಿನಗೆ ಬೇಕಾದಷ್ಟು ಅಭಿಮಾನಿಗಳಿದ್ದಾರೆ, ಬೆಂಬಲಿಸಿ ಅವ್ರನ್ನ 28ಕ್ಕೆ ನಾವು ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ನೀವು ಅವ್ರನ್ನ MLA ಮಾಡಬೇಕು ಅಂತೇಳಿ ನಿನ್ನ ಹುಟ್ಟಿದ ಹಬ್ಬದ ದಿವಸ ನಿನಗೆ ಶುಭ ಹಾರೈಸ್ತಾ, ನಿನಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ನಿನಗೆ ಆಯುಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು, ಹಣ ಎಲ್ಲ ಕೊಟ್ಟು, ಆಯುಸ್ಸು ಭೂಮಿ ಎಲ್ಲ ಕೊಟ್ಟು ನೀನು ಜನಸಾಗಿ ನಮ್ಮ ಆದಿನಾರಾಯಣವ್ರನ್ನ ನೀನು ಮುಂದಿನ ದಿನಗಳಲ್ಲಿ ನಿನ್ನ ಸಹಕಾರ ಆದಿನಾರಾಯಣಗಿರಬೇಕು ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಲ್ ಟೌನ್ನ ಯುವ ಮುಖಂಡರು, ಜನಪ್ರಿಯ ನಾಯಕರು ನಮಗೇನಂದರೆ ಪ್ರಕಾಶ್ ಅಣ್ಣಂದ್ರೆ ಇಷ್ಟ. ನಮಗೆ ಪಕ್ಷನ ಬೇರೆ, ವಿಶ್ವಾಸ ಬೇರೆ. ಕೆಲವೆಲ್ಲ ನಮಗೆ ಎಲೆಕ್ಷನ್ ಆಗಿ ಇನ್ನೊಂದಾಗಿರ್ಬೋದು, ನಮಗೆಲ್ಲ ಪಾಪ ಸಹಾಯ ಮಾಡ್ತಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಅವರು ಅವ್ರ ಹತ್ರ ಯಾರೇ ಹೋಗಲಿ ಅವ್ರ ಕೈಲಿ ಸಹಾಯ ಮಾಡ್ತಾರೆ. ಹಿಂಗಲ್ಲಪ್ಪ ಹಂಗೆ ನೋಡಿಕೊಂಡು ಅಂತೇಳಿ ಬುದ್ಧಿ ಮಾತುಗಳು ಹೇಳಿದ್ದಾರೆ. ಅವರಿಗೆ 100 ವರ್ಷ ದೇವರು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜಕಾರಣ ಆಗಬೇಕನ್ನೋದು ನಮಗೆ ಆಸೆ. ಅವ್ರು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಕಡೆ ಬನ್ನಿ ಸ್ವಲ್ಪ. ಇದು ಬನ್ನಿ ಒಂದು ನಿಮಿಷ. ಅಣ್ಣ ಇಲ್ಲಿ ನೋಡಿ, ಅಣ್ಣ ಇಲ್ಲಿ, ಅಣ್ಣ ಕ್ಯಾಮ್ರಾ ಅಣ್ಣ ಕ್ಯಾಮ್ರಾ ನೋಡಿ ಅಣ್ಣ. ಬನ್ನಿ ಬನ್ನಿ ಬನ್ನಿ. ಅಣ್ಣ ಎಲ್ಲ ಹಿಂದೆ ಹೋಗ್ರಿ ನಾವು ಸೈಡ್ ಮಾಡೋಣ ಅಣ್ಣ. ಅಣ್ಣ, ನಾವು ಹಿಡಿಬೇಕು, ಏನು ಮಾಡೋದು ಹೇಳು. ಇಲ್ಲ ಅಣ್ಣ, ಕೈ ಎತ್ತಿ, ಕೈ